ಸರ್ ಹಣ ಬರ್ಬೇಡಿ ಸರ್. ಅಡ್ಡ ಬರಬೇಡಿ ಮೇಡಮ್, ಅಡ್ಡ ಬರಬೇಡಿ. ಮೇಲಕ್ಕೆ ಹಿಂದಕ್ಕೆ ಬಮ್ಮ ಹಿಂದೆ ಬಮ್ಮ ಸರ್. ಸರ್ ಹಿಂದೆ ಬನ್ನಿ ಸರ್. ಬರೇ ಸರ್ ಸ್ವಲ್ಪ ಹಿಂಗೆ ತಿರ್ಕೊಳ್ಳಿ ಸರ್. ಸ್ವಲ್ಪ ಹಂಗೆ ಹಿಂದಕ್ಕೆ ಹಂಗೆ ನೋಡಿ ಸರ್. ಬನ್ನಿ 10 ಗಂಟೆಗೆ ಇರ್ಬೇಕು. ಸರ್ ಸ್ವಲ್ಪ राजीव गांधी शोध यात्रा कहा पूरे जिला बहुत शुरू ಜ್ಯೋತಿ ಸಂದೇಶ ಯಾತ್ರೆ ಕಳೆದ 33 ವರ್ಷಗಳಿಂದ ಸತತವಾಗಿ ಶ್ರೀ ಪೆರಂಬದೂರಿಂದ ನವದೆಹಲಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಕೈ ಸೇರಿ ವೀರಭೂಮಿಗೆ ಸಮರ್ಪಣೆ ಮಾಡುವವರು ಕೂಡ 33 ವರ್ಷಗಳ ಸತತವಾಗಿ ನಡ್ಕೊಂಡ್ಬರ್ತಾರಂಥದ್ದು. ಇದಕ್ಕೆ ಮೊದಲು ಸನ್ಮಾನ್ಯ ಹರಿಪ್ರಸಾದ್ ಅವರು ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಶ್ರೀ ಆಡ್ಕೋಡಿ ಮುನಿಕರಪ್ಪ ಗ್ರೌಂಡ್ನಲ್ಲಿ ನನಗೆ ಜವಾಬ್ದಾರಿ ಕೊಟ್ಟು ಮೊಟ್ಟ ಮೊದಲು 92ರಲ್ಲಿ ನಾನು ಅದನ್ನು ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದೆ. ಕೇಂದ್ರದಿಂದ 250 ಜನ ತಂಡ ಬಂದಿತ್ತು. ಬೆಂಗಳೂರಲ್ಲಿ ಅವತ್ತು 12 ಜನ MLAಗಳಿದ್ದರು. ಕೇಂದ್ರದ ಮಂತ್ರಿ ಜಾಫರ್ ಶರೀಫ್ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದರು. ಸುರೇಶ್ ಪಚೌರಿ, ಅಲುವಾಲಿಯಾ,
ಪ್ರತಿಯೊಬ್ಬರು ಕೂಡ ಇದ್ದರು. ಅದೇ ಹಂತವಾಗಿ ಪ್ರಕಾಶಮ್ಮ ಅವ್ರ ಕೈ ಸೇರಿ ಮತ್ತು ಈ ಹಾಡುಗಳಿಗೆ ಬಂದಾಗ ನಾನೇ ತಮ್ಮೆಲ್ಲರಿಗೂ ಬಂಗೋದಕ್ಕೆ ಮಾಡಿ ಇದು ಮತ್ತೆ KPCC ಕಚೇರಿಯಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ, KPCC ಅಧ್ಯಕ್ಷರಿರಲಿ ಅವ್ರ ಕೈಗೆ ಹಸ್ತಾಂತರ ಮಾಡಿ ಅಲ್ಲಿಂದ ನವದೆಹಲಿಯವರೆಗೂ ಕೂಡ ರಾಜ್ಯದ ಮುಖಾಂತರ ಹೋಗ್ತಾ ಇರ್ಬೋದು. ಇವತ್ತು ಇಲ್ಲಿ ರಾಮಲಿಂಗೇಗೌಡರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ರಾಜೀವ್ ಜ್ಯೋತಿ ಸಂದೇಶ ಯಾತ್ರೆಯಲ್ಲಿ ನಮ್ಮಲ್ಲಿ ಈ ಒಂದು ಜ್ಯೋತಿಯ ಅಧ್ಯಕ್ಷರಾದಂಥ ನಮ್ಮ ದೊರೆಯವರು ನೇತೃತ್ವದಲ್ಲಿ ಮತ್ತು ಅಯ್ಯರವರು, ಶ್ರೀನಿವಾಸು ಮತ್ತು ರೆಡ್ಡಿ ಲಾಣಿತ್ ರೆಡ್ಡಿಯವರು ಇನ್ನು ಅನೇಕರು ಇಲ್ಲೆಲ್ಲ ಒಂದು ತಂಡ ಒಂದು ಸುಮಾರು 100 ಜನ ಈ ಜ್ಯೋತಿಯಲ್ಲಿ ಸಾಲ ತಂಡ ಇದಕ್ಕೆ ಸನ್ಮಾನ್ಯ ರಾಮಲಿಂಗೇಗೌಡ ಸಂಪೂರ್ಣ ಸಹಕಾರ ಮಾಡಿ ಮತ್ತು ಬಸ್ಸು AC ಬಸ್ಸು TTT ಒಂದು ಪ್ರಯಾಣದ ವ್ಯವಸ್ಥೆ ಕೂಡ ದೆಹಲಿಗೆ ಹೋಗ್ತಾರೆ ಎಲ್ಲರೂ ಕೂಡ ಮಾಡಿಕೊಟ್ಟಿದ್ದಾರೆ. ಇದನ್ನು ಧನ್ಯವಾದಗಳು. ಪ್ರತಿ ವರ್ಷ ಕೂಡ ಅವರ ಸಂಪೂರ್ಣ ಸಹಕಾರ ಇದೆ. ಅದಕ್ಕೋಸ್ಕರ ಈ ಸಂದೇಶ ಯಾತ್ರೆ ಏನಂದರೆ ರಾಜೀವ್ ಗಾಂಧಿಯವರು ಅವ್ರು ಮಾಡಿದಂಥ ಸಾಧನೆ, ಅವರು ಶಾಂತಿ ನೆಲೆಸೋದಕ್ಕೆ, ಉಗ್ರಗಾಮಿಗಳು ಇಲ್ದಂಗೆ ಮಾಡಬೇಕಂತ, ಮತ್ತು ಇಲ್ಲಿ IT-BT ತಂದು ಉದ್ಯೋಗ ಕ್ರಾಂತಿ ಮಾಡಿಕೊಟ್ಟಿದ್ದು, 18 ವರ್ಷಕ್ಕೆ ಮತದಾನ ತಂದುಕೊಟ್ಟಂಥದ್ದು, ಮತ್ತು ಪಂಚಾಯತ್ ರಾಜ್ ತಂದುಕೊಟ್ಟಂಥದ್ದು, ಮತ್ತು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಏನು ತಂದುಕೊಟ್ಟಿದ್ರು ಗರೀಬಿ ಆಟೋ 20 ಅಂಶದ ಕಾರ್ಯಕ್ರಮಗಳನ್ನ ಸಂಪೂರ್ಣವಾದಂಥ ಮಾಹಿತಿ ಇವತ್ತು ಕೇಂದ್ರದಲ್ಲಿ ಸಾಕಷ್ಟು ಜನ ಹೇಳಿದ್ರು ಕೂಡ ಯಾವುದೇ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ. ರಾಜೀವ್ ಗಾಂಧಿಯಲ್ಲಿ ಇವತ್ತೇನಾರು IT-BT ದೇಶದಲ್ಲಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇದೆ ಅಂದರೆ ರಾಜೀವ್ ಗಾಂಧಿ ಅವರಿಂದ. ಇವತ್ತೇನಾರು ಮತದಾನ 18 ವರ್ಷದವರೆಗೆ ತಂದಿದೆ ಅಂತ ಹೇಳಿದ್ರೆ ಅದು ಇದರಿಂದ. ಅದಕ್ಕೋಸ್ಕರ ಆ ರಾಜೀವ್ ಗಾಂಧಿಯವರ ಸಂದೇಶನ ಈ ನಮ್ಮ ರಾಜೀವ್ ತಂಡದಿಂದ ಸಂದೇಶನ ಶ್ರೀಪೆರಂಬ ತಮಿಳುನಾಡಿನಿಂದ ದೆಹಲಿಯವರೆಗೂ ಕೂಡ ಕೊಂಡೊಯ್ದು ರಾಜ್ಯಗಳಲ್ಲಿ ಸಂಚಾರ ಮಾಡಿ ಆ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, KPCC ಅಧ್ಯಕ್ಷರುಗಳಿರ್ಬೋದು, ಆ ರಾಜ್ಯದ ಭಾಗದ ಶಾಸಕರಿರ್ಬೋದು, ಸಂದೇಶನ ರಾಜೀವ್ ಗಾಂಧಿ ಮಾಡಿದಂಥ ಸಂದೇಶನ ಅವರು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅವರು ಅವತ್ತು ಇರಾಕ್ನಲ್ಲಿ ಯುದ್ಧ ನಡೀತಾ ಇದ್ದರೆ ಅದು ಶಾಂತಿ ನೆಲೆಸೋದಕ್ಕೆ ಇಲ್ಲಿಂದ ಹೋಗಿ ಶಾಂತಿ ಅದನ್ನು ಇದು ಮಾಡಿದ್ರು. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆಡುಗೋಡಿಯಲ್ಲಿ ಅದನ್ನು ಸಂದೇಶನ ಸಾರ್ಕೊಂಡು ಹೋಗ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ರಾಮಲಿಂಗೇಗೌಡ ಅವರು ಚಾಲನೆ ಕೊಟ್ಟಿದ್ದಾರೆ. ಇಲ್ಲಿ ಎರಡನೇ ಮೇಯರ್ ಮಂಜುನಾಥ್ ಅವರು ಇದ್ದರು ಕೂಡ, ಮಂಜು ಅವರು ಮತ್ತು ನಮ್ಮ ಮಂಜುಳಾ ಸಂಪತ್ತು ಕಾರ್ಪೊರೇಟರ್ಗಳಂತೂ ನಮ್ಮ ಮುಖಂಡರಾದಂಥ ಜಗದೀಶ್ ಅವರಿದ್ದರು, ಆಮೇಲೆ ಅಧ್ಯಕ್ಷರಾದಂಥ ಗೋವರ್ಧನ್ ರೆಡ್ಡಿಯವರು, ಆನಂದ್ ಅವರು, ಮತ್ತು ಅದೇ ಪಟೇಲ್ ಹೇಳಿದರು, ಮತ್ತು ನಮ್ಮಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ, ಮತ್ತು ನಮ್ಮ ಸಂಪೂರ್ಣ ಲೋಕಲ್ ಕಾರ್ಪೊರೇಟರು, ನಮ್ಮ ನಾಮಿನೇಟೆಡ್ ಕಾರ್ಪೊರೇಟ್ ಸಂಪತ್ತವರು, ಇನ್ನು ಅನೇಕರು ಇಲ್ಲಿ ಮಹಿಳೆಯರು ಮುಖಂಡರು ಭಾಗವಹಿಸಿ ಒಂದು ಶಾಂತಿ, ಒಂದು ಪ್ರೀತಿಯಿಂದ ಈ ಸಂದೇಶನ ನಮಗೆ ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. ಆಡುಗೋಡಿ ಮುಖಾಂತರ ಒಳ್ಳೆಯದಾಗಲಿ, ಸಂದೇಶ ಯಶಸ್ವಿ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ.